ಈಗ ಯಾವುದೇ ಬದಲಾವಣೆಗಳು ಯಾಕೆ ನಡೀತಾ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಪಟ್ಟಿಡಿದಿರೋದು ಫಸ್ಟ್ ಪವರ್ ಶೇರಿಂಗ್ ವಿಚಾರನ ನೀವು ಬಗೆಹರಿಸಿ ಅಂತ. ಕರೆಕ್ಟ್. ಈಗ 2.5 ವರ್ಷ ಆದ್ಮೇಲೆ ನನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದೀರಿ, ಹೀಗಾಗಿ ನನ್ನನ್ನ ಮುಖ್ಯಮಂತ್ರಿ ಮಾಡಿ. ಅಲ್ಲಿವರೆಗೆ ಯಾವುದೇ ಸಚಿವ ಸಂಪುಟ ಪುನಾರಚನೆ ಬೇಡ, ಯಾವುದೇ ಬದಲಾವಣೆ ಬೇಡ, ನಾನು ಮುಖ್ಯಮಂತ್ರಿ ಆದ್ಮೇಲೆ ನನಗೆ ಬೇಕಾದಂಗೆ ನಾನು ಸಂಪುಟ ರಚನೆ ಮಾಡ್ಕೊಳ್ತೀನಿ ಅನ್ನೋದು ಅವ್ರ ಷರತ್ತು. ಹೀಗಾಗಿ ಹೈಕಮಾಂಡ್ ಯಾವುದೇ ರೀತಿಯಾದಂತ ಸಚಿವ ಸಂಪುಟ ಪುನಾರಚನೆಯನ್ನ ಮಾಡ್ತಾ ಇಲ್ಲ. ಈಗ 3 ವರ್ಷದಿಂದ ಕಾಯ್ಕೊಂಡಿರುವಂತಹ ಈ ಸೀನಿಯರ್ ಪೊಲಿಟಿಷಿಯನ್ಸ್ ಅಥವಾ ಸೀನಿಯರ್ MLAಗಳು ಈಗ ಒಂದು ಅದೇನೋ ಅಂತಾರಲ್ಲ, ಮದ್ವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದ್ವೆ ಆಗಲ್ಲ ಅಂತ. ಇವ್ರು ಮುಖ್ಯಮಂತ್ರಿ ಆಗೋವರೆಗೂ ಸಚಿವ ಸಂಪುಟ ಪುನಾರಚನೆ ಆಗೋದಿಲ್ಲ ಅಂತ ವಿಚಾರ ಮುಂದೆ ಇರುವಾಗ ಒಂದ್ ಸಚಿವ ಸಂಪುಟ ಪುನಾರಚನೆ ಆದ್ರೂ ಮಾಡ್ರಿ, ಇಲ್ಲಾಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟು ವಿಚಾರ ಅಂತ ಇವ್ರು ದೆಹಲಿಗೆ ಹೋಗಿದ್ರೆ ಇನ್ನೆಷ್ಟು ವರ್ಷ ಕಾಯ್ತಾರ ಅವರು? ಆಲ್ರೆಡಿ 3 ವರ್ಷ ಆಯ್ತು, ಇನ್ನು ಉಳಿದಿರೋದು 2 ವರ್ಷ. ಇನ್ನು 6 ತಿಂಗಳು ಹೋದ್ರೆ ಕಷ್ಟ ಸಚಿವ ಸಂಪುಟ ಪುನಾರಚನೆ ಮಾಡೋದು. ಯಾಕೆ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಸಚಿವರು ಯಾವ ರೀತಿ ಆಡಳಿತದ ಭಾಗವಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಚುನಾವಣೆ ಡಿಪೆಂಡ್ ಆಗುತ್ತೆ.